ಶಿವಮೊಗ್ಗದ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಸರ್ವರ್ ಕೈಕೊಟ್ಟ ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳಿಂದ ಸಾರ್ವಜನಿಕರು ಸಂಕಷ್ಟ ಪಡುವಂತಾಗಿದೆ. ಸದ್ಯ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕಾದರೂ ಕೆಲಸವಾಗ್ತಿಲ್ಲ ಅಂತ ಶಿವಮೊಗ್ಗದ ಜನರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಇದರ ಬಗ್ಗೆ ಶಿವಮೊಗ್ಗ ನೋಂದಣಿ ಕಚೇರಿಯ ಸೀನಿಯರ್ ಸಬ್ ರಿಜಿಸ್ಟರ್ ದಿನೇಶ್ ಕೇಳಿದ್ರೆ ಆತ ಉಡಾಫಿಯಾಗಿ ಉತ್ತರ ನೀಡ್ತಾನಂತೆ. ಜೊತೆಗೆ ನಾನೇನು ಮಾಡ್ಲಿ, ಸರ್ವರ್ ಪ್ರಾಬ್ಲಮ್, ಕಾವೇರಿ ಅಪ್ಲಿಕೇಶನ್ ಹಾಗೂ ಏರ್ಟೆಲ್ ನೆಟ್ ಪ್ರಾಬ್ಲಮ್ ಕೂಡ ತುಂಬಾ ಇದೆ. ಇದನ್ನೆಲ್ಲ ನಾನು ಸರಿಪಡಿಸುತ್ತೇನೆ ಅಂತ ಸಬೂಬು ಬೇರೆ ಹೇಳ್ತಾನೆ ಅನ್ನೋದು ಸಾರ್ವಜನಿಕರ ದೂರಾಗಿದೆ. ಒಟ್ನಲ್ಲಿ ಶಿವಮೊಗ್ಗದ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿರೋ ಅಧಿಕಾರಿಗಳಿಗೆ ಅದೇನಾಗಿದೆಯೋ ಗೊತ್ತಿಲ್ಲ, ಸಾರ್ವಜನಿಕರ ಕೆಲಸವಂತೂ ಬಾಕಿ ಉಳಿದುಕೊಂಡಿದೆ. ಹಾಗೆ ಜನ ಕಾಯ್ತಾ ಇರ್ತಾರೆ. ಪ್ಲೀಸ್ ಕಳಿಸ್ತೀವಿ. ನಿನ್ನೆಯಿಂದಲೂ ಅಷ್ಟೇ, ನಿನ್ನೆ ನಾವು 8:30 ಇವತ್ತು ಸಹ ಬೆಳಿಗ್ಗೆ ಗಂಟೆಯಿಂದ ಪತ್ರ ತಂದಲ್ಲ ನೀವು ಕೊಟ್ಟಿದ್ದೀವಿ, ಎಲ್ಲ ಐತಿ ಸರ್ವರ್ ಅಪ್ಲೋಡ್ ಮಾಡ್ಬೇಕಲ್ಲ. ಅವರು ಅಪ್ಲೋಡ್ ಮಾಡಕ್ಕೆ ಏನು ಬಂತ ಇಲ್ಲ. ಬೆಳಿಗ್ಗೆ 9 ಗಂಟೆಗೆ ಅಲ್ಲ ಕೆಳಗಡೆ ಅಂತ ಹೇಳಿದ್ರೆ ಎಲ್ಲ ಒಬ್ಬರು ಈಗ ನಮ್ದು ಅಲ್ಲ. ಸರಿ, ಹಾಗಾದ್ರೆ ಈಗ ಸರ್ ಈಗ ತಂದು ಕೊಟ್ಬಿಟ್ರೆ ಈಗ ತಕ್ಷಣ ಮಾಡ್ತೀರಾ ನೀವು? ಹಂಗಲ್ಲ ಹೇಳಿ. ಬೆಳಿಗ್ಗೆ ನಾವು 8:30 ಕಾಯ್ತಾ ಇದ್ದೇವೆ. ಇವತ್ತು ಅಪ್ಲೋಡ್ ಆಗ್ತಾ ಇಲ್ಲ ಪಾಪ ಅವರು 4-5 ಜನ ಕಾಯ್ತಾ ಇದ್ದಾರೆ. ಜನಗಳಿಗೆ ತೊಂದರೆ ಆಗ್ತಾ ಇದೆ, ದಯವಿಟ್ಟು ಇದನ್ನ ಮಾಡಿ ಅಂತ ಹೇಳಿ ಅವರು ರೆವಿನ್ಯೂ ಮಿನಿಸ್ಟ್ರಿಗೆ ನೀವು ಇದನ್ನ ಮಾಡಬೇಕು. ಆ ರೆವಿನ್ಯೂ ಮಿನಿಸ್ಟ್ರಿಗೆ ಮಾಡಬೇಕು. ಆ ರೆವಿನ್ಯೂ ಮಾಡಿದ್ರೆ ಸರಿ ಆಗ್ತದೆ. ಸೆಕ್ರೆಟರಿ ಮಾಡಬೇಕು. ಇಲ್ಲ ಜನಗಳಿಗೆ ಇವತ್ತು ಅರೌಂಡ್ 1,000 ಜನ. ನಾನೇ ಹೇಳ್ತೀನಿ, ನೀವು ಒಂದು 200 ರಿಜಿಸ್ಟ್ರೇಷನ್ ಇವತ್ತು ಇಲ್ಲಿ ಆಗದಿದ್ರೆ ಒಂದು ರಿಜಿಸ್ಟ್ರೇಷನ್ಗೆ 5 ಜನ ಅಂತ 5 ಜನ ಅಂದ್ರೆ 1,000 ಜನ ಆಯ್ತು. ಒಂದು 20 ಸೀಟ್ ರೈಟರ್ ಇಂದ ಒಂದು 25 ಜನ ಅಂತ ಅವ್ರಿಗೆ ಕಾದಿದ್ದಾರೆ. ಏನ್ ಮಾಡ್ಬೇಕಲ್ಲ ರೆಸ್ಪೆಕ್ಟೆಡ್ ಸರ್ ಮೇಡಮ್, ದೇರ್ ಮೈಟ್ ಬಿ ಅಪ್ಲಿಕೇಶನ್ ಪ್ರೋಗ್ರೆಸ್ ಇದೆ. ಸೊ ನಾವು PhD ಟೀಮು ಮತ್ತು PhD ಟೀಮು ಸೆಟ್ ಮಾಡ್ತೀವಿ ಅಂತ ಹಾಕಿದ್ದಾರೆ ಅವ್ರು ಮೆಸೇಜ್. ಯಾರಿಗೆ ಹಾಕಿದ್ದಾರೆ? ನಮ್ಮ ಟೀಮಲ್ಲಿ ಗ್ರೂಪ್ ಇರುತ್ತೆ, ಅದಕ್ಕೆ ಹಾಕಿರ್ತಾರೆ. ನಮಗೆ ಗೊತ್ತಾಗಲ್ಲ, ನಮಗೆ ತಗೋತಾ ಇಲ್ಲಲ್ಲ, ನಮಗೆ ಗೊತ್ತಾಗಲ್ಲ ಸರ್. ಈಗ ರೈತರದು ಎಲ್ಲ ಬಂದಿರ್ತಾರೆ. ನಿನ್ನೆಲ್ಲ ಸರ್ವರು ನೀವು ಫೋನ್ ಮಾಡಿ ಒಂದು ವ್ಯವಸ್ಥೆಗೆ ನಿಮ್ಮ ಕೈಯಲ್ಲಿ ಇಲ್ಲ ಅದು. ಬಟ್ ನೀವೇನು ಅಂತ ಹೇಳಿದ್ರೆ ಬೇರೆ ಯಾರು ತಿಳಿಸ್ಬೇಕು ನಿಮ್ಮ ಹೈಯರ್ಗಳಿಗೆ, ಅದೇ ಕನ್ಸರ್ನ್ ಇವರಿಗೆ ಇವತ್ತಿನ ಒಂದು ಇದನ್ನ ಮಾಡಿ. ಇವತ್ತು 2 ದಿನದಿಂದ ಜನ ಕಾಯ್ತಿದ್ದಾರೆ. 2 ದಿನದಿಂದ 2,000 ಜನ ಹೆಚ್ಚು ಅರೌಂಡ್ ವೇಟಿಂಗ್. 2,000 ಜನ ಇಲ್ಲ ಈಗ ಅಲ್ಲ, ಅರೌಂಡ್ ಈಗ ಒಂದು 200 ಇಲ್ಲಿ ಮಾಡಿದ್ರು 5 ಜನ ಒಂದು ರಿಜಿಸ್ಟ್ರೇಷನ್ ಕಾಯ್ತಾರೆ. ಯಾಕೆಂದ್ರೆ ಇಬ್ರು ಸಾಕ್ಷರ್ ಬೇಕು. ಅವ್ರು ಮಾಡೋರು ಕೊಡೋರು 3-4 ಜನ ಇರ್ತಾರೆ. ಅವರು 4 ಜನ 6-7 ಜನ ಇದು ಮಾಡ್ತಾರೆ. ಮಾಡಿ ಸರ್. ಅದು ಯಾರಿಗೆ ಏರ್ಟೆಲ್ ಇಲ್ಲ ಅಂತ ಹೇಳಿದ್ರೆ ಕಿತ್ತಾಕ ಕೇಳಿ ಏರ್ಟೆಲ್ ಅನ್ನ ಇನ್ಯಾವುದೋ ಕಂಪ್ನಿ ಅಥವಾ ಇದನ್ನ ಬೂಸ್ಟ್ ಅಪ್ ಮಾಡಿ ಅದನ್ನ ಕೆಪಾಸಿಟಿ ಇದು ಮಾಡಕ್ಕೆ. ಇವತ್ತು ಸಿಟಿಜನ್ಸ್ಗೆ ಹಾಕಕ್ಕೆ ಆಗ್ತಿಲ್ಲ ಅಂತ ಬಂದು ಇವಾಗ ಹಾಕಿದ್ರೆ ನಮ್ಗೆ ಅದೇ ಪ್ರಾಬ್ಲಮ್. ಹೇಳಿದ್ರೆ ಅವರು ಆಲ್ರೆಡಿ ಬೆಳಗ್ಗೆ ಇನ್ಫಾರ್ಮ್ ಮಾಡಿದ್ರೆ ವರ್ಕ್ ಮಾಡ್ತಿದೆ. ಅವನು ಕಿತ್ತಾಕಕ್ಕೆ ನೀವು ವ್ಯವಸ್ಥೆ ಮಾಡಿ ಫಸ್ಟ್. ಅವಲ್ಲ ಸರ್, CST ಟೀಮ್ ವರ್ಕ್ ಮಾಡ್ತಾ ಇದ್ದಾರೆ ಅಲ್ಲಿ ಸರಿ ಮಾಡೋದಕ್ಕೆ. ನಿಮ್ಮ ಸಲುವಾಗಿನ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ನಮ್ಗೇನು ಹೇಳಿದ್ರೆ 2 ದಿನದಿಂದ ಇದು ಮಾಡ್ತಿದ್ದೀವಿ. ಎಲ್ಲ SSC ಟೀಮು ಮತ್ತು CST ಟೀಮು ಎರಡು ವರ್ಕ್ ಮಾಡ್ತಿದ್ದಾರೆ. ಪ್ರಾಬ್ಲಮ್ ಆದಾಗ ಸಿಗ್ನಲ್ ಆಗಿದ್ದು ಪ್ರಾಬ್ಲಮ್ ಇದೆ. ಮತ್ತೆ ಅಲ್ಲಿ ಪ್ರಾಬ್ಲಮ್ ಇದೆ. ನಾವು ಇಲ್ಲಿ ಕಾಯ್ದೆ ನಾವು ಕಾಯ್ತಾ ಇದ್ದೀವಿ. ಇಂಜಿನಿಯರ್ ಬೆಳಗ್ಗೆ ಹೇಳ್ಬೋದಾಗಿಲ್ಲ.
ನಾವು ಟೆಕ್ನಿಕಲ್ ಪ್ರಾಬ್ಲಮ್ಮು ಅಲ್ಲಿ ಸರಿ ಅಲ್ಲ, ಮಾಡಿ ಈ concern ಇವ್ರಿಗೆ ಅವಕ್ಕೆ ಕೇಳಿ ಅವ್ರಿಗೆ ಯಾವಾಗ ಸರ್, ಯಾಕೆ ಅವ್ರ ಗಂಟೆ ಇದ್ರೆ ಅಲ್ಲಿ ಕೇಳಬೇಕು ನಾವು ಈಗ ರಜಾಕ್ ಬಂದಿರ್ತಾರೆ. ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ವಯಸ್ಸಾದವ್ರು ಇರ್ತಾರೆ. ಎಲ್ಲರೂ ಈ ಸಮಸ್ಯೆ. ಇಲ್ಲಿ ನಿಂತ್ಕೊಂಡಿದ್ದು ಕಾಯ್ಬೇಕು. 2 ದಿನ ಆಯ್ತು ಈಗ. ಬೆಳಗ್ಗೆ ಎಲ್ಲರೂ ಹೋಗಿಲ್ಲ ನಾವು. ಅಲ್ಲಿಂದ ಕೂತ್ಕೊಂಡು ಬೆಳಗ್ಗೆ ಎಲ್ಲೂ ಹೋಗಿಲ್ಲ. ಈಗ ಅಲ್ಲೇ ಕೂತ್ಕೊಂಡು ನಾವು ಬೆಳಗ್ಗೆಯಿಂದ. ಇದೇ ನಂಬರ್ ಬೇಕಾದ್ರೆ ಮಾಡಿ ಆಫೀಸರ್ ನೀವು ಹೇಳಿ ಈಗ. ಕೊಡಿ ಸರ್, ಮಾತಾಡಂತ ಹೇಳಿ. ಸರ್, ಡಿಪಾರ್ಟ್ಮೆಂಟಿಂದ ಮಾಡಿದ್ರೆ ಹಾ, ಸರಿ ಆಯ್ತು. ಹೇಳಿ. ನಾವು ಬರ್ಬೇಕಿಲ್ಲ ಆದ್ರೆ ಸರಿ ಆಗುತ್ತೆ ಅಲ್ಲಿ. ಅವ್ರು ವರ್ಕ್ ಮಾಡ್ತಿದ್ದಾರೆ ಅವರಿಂದ ಮಾಡ್ತಾರೆ.